ಹೇಳವ ನಿನ್ನ ಬಾಲ್ಯದ ದಿನಗಳ. ಅಯ್ಯೋ ನನ್ನ ಬಾಲ್ಯದ ದಿನ ಏನು ಹೇಳವ ನಾನು. ಚೆನ್ನಾಗಿತ್ತು ತಾನೆ ಬಾಲ್ಯದ್ದು ನಮ್ಮ ಬಾಲ್ಯದ್ದು ಒಂದು ಜೀವನ ಅಂತ ಹೇಳವ. ಹೇಳು. ಆಗಿನ ಪಟ್ಟರ ಕಷ್ಟಗಳು ಜನಗಳಿಗೆ ಗೊತ್ತಾಗ್ತಾನೆ. ಅಯ್ಯೋ ಅಮ್ಮ, ಆಗಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಗೊತ್ತಾಗಬೇಕು ಮಕ್ಕಳು. ಆಗಿನ ಜನ್ರೇಷನ್ ನೀವು ಹೇಳಿದ್ರೆ ಗೊತ್ತಾಗೋದು. ನಾವು ಆಗಿನ ಜನ್ರೇಷನ್ ಅಂದ್ರೆ ನಾವು ಏನೇ ಕಷ್ಟಪಟ್ಟರು ಕಷ್ಟ ಅನಿಸ್ಲಿಲ್ಲ. ನಿಜ, ಖಂಡಿತ. 2 ಜೊತೆ ಬಟ್ಟೆ ಮೇಲೆ ಬಟ್ಟೆ ಇಲ್ಲ, ಬಟ್ಟೆ ಖುಷಿಯಾಗಿದ್ದೋ. ನೀವು ಎಷ್ಟು ಜನ ಮಾಮ ಅಣ್ಣ? 5 ಜನ ಮಕ್ಕಳು. ನಮ್ಮ ಅಮ್ಮನಿಗೆ ನಮ್ಮ ಅಮ್ಮನ ಅನಾರೋಗ್ಯ ಇದರಿಂದ ಸತ್ತೋಗ್ಬಿಟ್ರು. ಆಗಿನದ್ರಲ್ಲೂ ಹಾಸ್ಪಿಟ್ಲೆಲ್ಲ ಸುಮಾರು ಮಾಡಿದ್ರು, ಬದುಕಲಿಲ್ಲ. ನಮ್ಮ ಅಪ್ಪ ಬೇರೆ ದಾರಿ ಹಿಡ್ಕೊಂಡ್ರು, ಬೇರೆ ಮನೆ ಹೊಂಟಾರ. ನಮ್ಮ ಮಕ್ಕಳು ಅಂತ ಅವರು ನಮ್ಗೆ ಕಾಳಜಿ ತೋರ್ನಿಲ್ಲ. ಪ್ರೀತಿ, ಅಮ್ಮನ ಪ್ರೀತಿ ತಂದೆ ಇಲ್ಲ ಪಾಪ, ಯಾರ್ದು ಇಲ್ಲ ನಮ್ಗೆ. ನಿಮ್ಮ ಅಣ್ಣ ತಮ್ಮದಿರ್ಗೂ ಇಲ್ಲ? ನಮ್ಮ ಅಣ್ಣ ತಮ್ಮದಿರ್ಗೂ ಅವ್ರು ಬೇರೆ ಪಾಪ ಎಲ್ಲಿತ್ತು. ಸರಿ ಪಾಪ. 5 ಮಕ್ಕಳನ್ನ ಬಿಟ್ಟು ನಮ್ಮ ಅಮ್ಮ ಹೋದ್ರು. ನಮ್ಮ ಅಣ್ಣ ಒಂದು 10 ವರ್ಷ 12 ವರ್ಷದವನು. ನಮ್ಮ ಅಕ್ಕ ಒಬ್ಬರು ಪ್ರೀತಿ ನಿಮ್ಗೆ ಸಿಗ್ದಿನಾದ್ರ ಪಾಪ ನಿಮ್ಮಂತ ಇಲ್ಲ. ನಮ್ಮ ಅಣ್ಣ ನೋಡ್ಕೊಂಡು ಅಣ್ಣ ಪ್ರಶ್ನೆ ಇಲ್ಲ. ತಾಯಿ ತಂದೆ ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ. ತಮ್ಮದಿರು ಬಿಡುವ. ನಮ್ಮ ಅಣ್ಣ ತಮ್ಮದಿರೇ ನಮ್ಗೆ, ನಮ್ಮ ಅಕ್ಕ ತಂಗರ್ಗೆ ಅವ್ರ ಆಸೆ, ನಮ್ಮ ಅಣ್ಣ ತಮ್ಮದಿರು ನಮ್ಗೆ ಆಸೆ. ಅದನ್ನಾಗಿ ನಾವು ಬೆಳ್ಕೊಂಡು ಗೌರವ ಕೊಟ್ಕೊಂಡು. ನೀವು ಎಲ್ಲೂ ಬೆಳೆದ್ರಿ, ಎಲ್ಲೂ ಹುಟ್ಟಿದ್ರಿ? ನಾವು ಅದೇ ನಮ್ಮ ಊರಿನಲ್ಲಿ ನಮ್ಮ ಅಕ್ಕ ಒಂದು ಸ್ವಲ್ಪ ದೊಡ್ಡವರಾಗಿದ್ರು. ನಮ್ಮ ಅಣ್ಣ ಹೊಸಿ. ನೀವು ಹುಟ್ಟುದು ಬೆಳೆದು? ನಮ್ಮೂರು ಹುಟ್ಟಿದವ್ರು, ನಮ್ಮ ತಾಯಿ ಊರು. ಯಾವುದು? ಅದಕ್ಕೆ ಅದೆಲ್ಲ ಹೇಳ್ಬಿಡ್ತೀವಿ. ಅದ ನಮ್ಮ ತಾಯಿ ಊರು, ಆ ಹುಟ್ಟಿದೂರು ನಮ್ಮ ತಾಯಿ ಊರು. ಅಲ್ಲಿ ನಾವು ಬೆಳೆದು. ನಮ್ಮ ಅಕ್ಕ ಒಂದು ಸ್ವಲ್ಪ ದೊಡ್ಡದಾಗಿದ್ರು, ಬುದ್ಧಿವಂತ. ನಮ್ಮ ಅಕ್ಕನ ಮದುವೆ ಮಾಡಿದರು ನಮ್ಮಮ್ಮ. ಅವ್ರನ್ನೂ ಒಂದು 11-12 ವರ್ಷ ಮದುವೆ ಮಾಡಿ ಅವ್ರಿಗೊಂದು ಪಾಪು ಆಗಿತ್ತು. ಆಗ ನಿಮ್ಮ ಅಮ್ಮ ತೀರೋದ್ರ? ಆಗ ನಮ್ಮ ಅಮ್ಮ ತೀರೋದ್ರು. ಅವರು ಒಂದು ಸ್ವಲ್ಪ ಅವ್ರ ಗಂಡ ನಮ್ಮ ಭಾವ ಹೊಸಿ ದೊಡ್ಡವ್ರು, ಬುದ್ಧಿವಂತರು. ಅವರು ನಿಮ್ಮ ಅವರು ನಮ್ಮ ಅವ್ರ ಅಕ್ಕ ತಂಗರಂಗೆ ನಮ್ಮನ್ನ ಅವರು ವರ್ಷ ಕಾಳಜಿ ತಗೊಂಡು ನೋಡ್ತಿದ್ರು. ಆಮೇಲೆ ನಮ್ಮ ಅಣ್ಣ ಒಬ್ಬ ದೊಡ್ಡವರಾಗಿದ್ರು, ಅವ್ರು ನೋಡ್ಕೊತಿದ್ರು. ಅವ್ರು ವರ್ಷ ನೋಡ್ಕೊತಿದ್ರು. ಅಲ್ಲಿ ಅವ್ರಿಗೆ ಮದುವೆ ಮಾಡಿದ್ರು. ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇದ್ರು, ಅವ್ರು ನೋಡಿ ಅವ್ರು ಮದುವೆ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಬಂದರು. ಅವರು ಒಂದು ಸ್ವಲ್ಪ ನೋಡ್ಕೊತಿದ್ರು. ಒಳ್ಳೆಯವರು, ತಾಯಿ ಥರನೇ ನೋಡ್ಕೊಂಡ್ರು ನಮ್ಮ ಒಳ್ಳೆಯವರು ಪಾಪ. ಅಷ್ಟೊತ್ತಿಗೆ ನಮ್ಮ ತಮ್ಮ ಅವರು ಹೈಸ್ಕೂಲ್ ಸೇರಿಸಿ ಅವ್ರು ಎಜುಕೇಟ್ ಮಾಡಿದ್ರು. ಅವರು ಹೊಸಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡ್ರು. ನಮ್ಮ ಅಣ್ಣ ನಮ್ಮನ್ನು ಒಂದೊಂದು ಮನೆಗೆ ಸೇರಿಸ್ರು. ನಮ್ಮದು ಒಂದು ಸಂಸಾರ ಅನ್ನಂಗೆ ಮಾಡಿದ್ರು. ಹೆಂಗೆ ಆಗಿನ ಕಾಲಕ್ಕೆ ತಕ್ಕ. ಆಮೇಲೆ ಊಟದ್ದು ಎಲ್ಲ ಊಟದ್ದೇನೂ ಇಲ್ಲ. ಈ ಊಟಕ್ಕಿಂತ ಆ ಊಟಕ್ಕೆ ಒಳ್ಳೆ ಊಟ. ಹೊಲದಲ್ಲಿ ಎಲ್ಲ ಬೆಳೀತಿದ್ದು, ಈ ದನಿನ ಗೊಬ್ಬರ ಎಲ್ಲ ಹಾಕಿ ಮಳ ಚೆನ್ನಾಗಿ ಆಯ್ತಿತ್ತು. ನಮ್ಗೆ ಈ ಕೈಲಿ ಮುಷ್ಟಿಲಿ ಸಂದೇನಿಗಿದ್ರೆ ನಮ್ಗೆ ಗೇದನ್ನು ಕಾಣಿಸ್ತಿತ್ತಿಲ್ಲ. ಸಂದೇನೋ ಉರಿಯ ಬಿಸಿಲು ಅಂತಿತ್ತಿಲ್ಲ, ಗೇಯ್ತಿದ್ದೋ. ಬೇರೆ ಹೋಗಿ ಗೇಯ್ತಿತ್ತಿಲ್ಲ. ನಮ್ಮ ಜಮೀನಿನಲ್ಲಿ ನಾವು ಜುಡಿತಿದ್ದೋ. ಈಗ ಅದನ್ನೇ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಕಾಳು, ಮೆಣಸಿ ಹಣ್ಣು, ನಮ್ಮ ಸ್ವಂತ ತಲಗ ಕಳ್ಳು, ಬೇಳ, ತೊಗರಿ, ಅಲಸಂದೆ ಕಾಳು, ಹಸ್ರು ಕಾಳು ಎಲ್ಲ ಬೆಳಿತಿದ್ದೆ. ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಯಾರು ಒಬ್ಬರು ಜಾಸ್ತಿ ಬೆಳೆದ್ಬಿಟ್ರ ಅವರು ಅಷ್ಟು ಜಾಸ್ತಿ ಬೆಳೆದ್ರಲ್ಲ, ನಾವು ಒಂದು ಸ್ವಲ್ಪ ಜಾಸ್ತಿ ಬೆಳಿಬೇಕಲ್ಲ. ಚಾಲೆಂಜ್ ಅಷ್ಟು ಬೆಳೆದ್ರೆ ನಾವು ಅದು ಒಳ್ಳೇದು ಬಿಡು. ಆಟ ಛಲ ಇರ್ಕೊಂಡು ನಾವು ಬೆಳ್ಕೊಂಡು ಅದನ್ನೇ ನಾವು ಊಟ ಮಾಡ್ಕೊಂಡು ರುಚಿಕರವಾದ ಊಟ ನಮ್ಗೆ ತಂದವ್ರಿಗೆ ಕೊಟ್ಟವ್ರಿಗೆ ನಾವು ಗೌರವ ಕೊಟ್ಟು ಹೋಗ್ಬೇಕು. ಈಗ ಬಂದು ಬಾಂಧವರೆಲ್ಲ ಚೆನ್ನಾಗಿತ್ತು, ಒಗ್ಗಟ್ಟಾಗಿ. ಈಗ ಚಲಪಿಲಿ ಆಗಿರೋದೆಲ್ಲ ಈಗ ಬೆಲೆ ಇಲ್ಲ. ಆಗಿನ ಥರ ಬುದ್ಧಿ ಗುಣಗಳು ಈಗಿಲ್ಲ. ಈಗ ಏನು ಮಾಡ್ತಾಯಿದ್ದೆ ಏನಾಗಿರೋ ಸೊಸರ ಓಡಾಗ ಗತ ಕೂಡೈತಾರ. ಗಂಡು ಮಕ್ಕಳನ್ನ ಏನು ಮಾಡ್ತಿದ್ದೆ ಅಂತ ಜ್ವರ ಮಾಡಿ ಯಾಕಲ್ಲ ಹಿಂಗೆ ಆಡಿದ್ರೆ ಏನಾಗಿಲ್ಲ. ಕುಂತ್ಕೊಂಡು ನಿಂತ್ಕೊ ಅದಕ್ಕಂಗಡೆ ನಾವು ಮಾಡೋದು ಗೊತ್ತಿಲ್ವಾ ಅಂತಾರೆ. ಕರೆಕ್ಟು. ನಾವು ಆ ಥರ ಇತ್ತಿಲ್ಲ ಆಗ. ಯಾರೇ ಹೇಳಿ ತಲೆ ಬಾಳ್ಕೊಂಡು ಇರ್ತಿದ್ವಿ. ದೊಡ್ಡವ್ರು ಹೇಳ್ತಾರ ಅವ್ರ ಮಾತುಗ. ಚಿಕ್ಕ ಮಕ್ಳಿಗೆ ಕೇಳಲ್ಲ ಕಣಕ್ಕ. ಈಗ 5 ವರ್ಷ 4 ವರ್ಷವೇ ಕೇಳಲ್ಲ. ಆ ಥರ ನಾವು ಭಾಳ ಆಟ ಮಾಡ್ಕೊಂಡು ಆಗಿಂದೇ ಸರಿ ಅಂದೆ. ಆಗಿಂದೇ ಸರಿ. ಈಗಿನ ಮಕ್ಕಳು ಈಗಿನ ಬಟ್ಟ ಅವ್ರು ಹಾಕೊಳ್ಳೋ ಬಟ್ಟ ಅವರ ಇದು ನೋಡಿದ್ರೆ ಅಯ್ಯೋ ಶಿವ. ನಿಮ್ಗೆ 7 ಜೊತೆ ಬಟ್ಟೆಯಾಗ? ನಮ್ಗೆ 7 ಜೊತೆ ಬಟ್ಟ. ಅದನ್ನೇ ಇಕ್ಕೊಳ್ಳೋದು ಆದರೂ ಖುಷಿ ಅಂದೆ. ಖುಷಿ. ಆಮೇಲೆ ಹಂಗೇನಿಲ್ಲ. ನಮಗೂ ದೇವ್ರು ಎಲ್ಲದೂ ದಾರಿ 300 ಸೀರೆ ಹಾಕೊಂಡು ಹೇಳು ಇರಲಿ. ದೇವರು ಹಂಗೇನಬ್ಬ ಹಂಗೆ ಇರಲಿಲ್ಲ. ನಾವು ನಮಗೂ ಭಗವಂತ ಮುಂದೆ ದಾರಿ ತೋರ್ಕೊ ಬಂದ. ನೀನು 300 ಸೀರೆ ಇದ್ರು ಆಗ 7 ಇದ್ರು ಆಗಿನ ಖುಷಿ ಈಗಿಲ್ಲ ಅಂತ ಅದು ಹೇಳು. ಈಗ ಒಳ್ಳೆ ಊಟ ನಾವು ಹಂಗೆಲ್ಲ ತಾನೇ ಬದುಕುದು. ನಮ್ಮ ಬೇರೆ ಒಳ್ಳೆ ಊಟನೂ ಅದ. ಉಣ್ಬೇಕು ತಿನ್ಬೇಕು ಅಂದರೆ ಅದ. ರುಚಿಕರ ಇಲ್ಲ. ಬೆಂಡು ಎಲ್ಲ ಮಿಕ್ಸಿ ಗ್ಯಾಸು ನಡವಳಿಕನೇ ಎಲ್ಲ
ಬದಲಾವಣೆ ಆಯಿತು. ಗೌರವ ಮರ್ಯಾದೆ ಇಲ್ಲ, ಗೌರವ ಮರ್ಯಾದೆ ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್. ಆ ಥರ ಆಯಿತು ಅಷ್ಟೇ ನಮ್ಮದು. ಆಗಿನ ಊಟ, ಆಗಿನ ತಿಂಡಿ, ಆಗಿನ ಖುಷಿ, ಆಗಿನ ಬಾಂಧವ್ಯನೇ ಸರಿ. ಸರಿ. ಹಾಂ, ಈಗ ನಾನು ಒಂದೊಂದು ದಿನ ಕನ್ಸಲ್ಲಿ ಕಾಣ್ತೀನಿ. ಅದ ತೊಗರಿ ಕಾಳು ಅವೆಲ್ಲ ಬೆಳಿತಿದ್ವಲ್ಲ, ನೀರು ಚೆನ್ನಾಗಿ ಬೆಳೆಸ್ತಲ್ಲ. ನಿಜವಾಗೂ ಕನ್ಸಲ್ಲೇ ಕಾಣ್ತೀನಿ ನಾನು ಒಂದೊಂದು ದಿನ. ಮೆಣಸಿನ್ಕಾಯಿ, ಅಲಸಂದಕಾಯಿ ಅದೆಲ್ಲ ನೀವು ಬೆಳ್ಕೊಳತ್ತಾರೆ ನಮಗೂ ಕೊಡ್ತಿದ್ರಲ್ಲ. ಹೊಲಕ್ಕೆ ಹೋಗಿವಿ, ತೊಗರಿ ಬಿಡಿಸ್ತಾವಿ, ಅಲಸಂದಕಾಯಿ ಕುಯ್ತಾವಿ ಅನ್ನೋ ಥರನೇ ಕಾಣ್ತೀವಿ. ಆ ಥರ ಆಗ ಒಳ್ಳೆ ಚೆನ್ನಾಗಿತ್ತು ಕಣ. ಬೆಳವಣಿಗೆ ಮಳೆ ಎಲ್ಲ ನಡೀತಿತ್ತು. ಆಮೇಲೆ ಜನಗಳು ಈ ಥರ. ಆಮೇಲೆ ಈಗ ಹೆಣ್ಮಕ್ಳು ರೈತರಿಗೆ ಮದುವೆ ಆಗಲ್ಲ ಅಂತಲ್ಲಕ್ಕ. ರೈತರಿಗೆ ಮದುವೆ ಆಗಲ್ಲ. ರೈತ ಇದ್ದರೆ ಅವರು, ರೈತ ಇಲ್ದೇ ಮದುವಾಗ್ದೇ, ರೈತ ಇಲ್ದೇ ಸಿಟಿಯವ್ರಿಗೆ ಏನು ಸಿಕ್ಕಿದ್ದು? ರೈತ ಪ್ರತಿ ಒಂದೂ ತಕೊಂಡು ಹಳ್ಳಿಯಿಂದ ಬೆಳ್ಕೊಂಡು ಹಾಕಿದ್ರೆ ಸಿಟಿಲಿ ಅವರು ದುಡಿದ್ರಲ್ಲಿ ಪಾಪ ಕೊಂಡ್ಕೊಂಡು ಸುಖವಾಗಿ ಊಟ ಮಾಡ್ತಾರೆ. ರೈತ ಬೆಳೆದಾರ ಎಲ್ಲಿ ಸಿಕ್ಕಿದ್ದು ಅವ್ರಿಗೆ? ಅವ್ರು ಅದನ್ನೇ ಕೇಳೋದು ಸಿಟಿಗಳಲ್ಲಿ. ರೈತರಿಗೂ ಒಳ್ಳೇದಾಗಲಿ, ಯಾವ ಮೀಟಿಂಗಲ್ಲೂ ರೈತರಿಗೆ ಒಳ್ಳೇದಾಗಲಿ, ರೈತರಿಗೆ ಆರೋಗ್ಯ ಚೆನ್ನಾಗಿರಲಿ, ಮಳೆ ಬೆಳೆ ಬೆಳಿಲ್ಲ ಅಂತ ಅನ್ನದಾತ ಚೆನ್ನಾಗಿರ್ಬೇಕು ತಾನೆ ಅಂತ ಕೇಳ್ಕೊತಾರೆ. ಎಲ್ಲಿಲ್ವಾ? ಹಂಗೆ ಹಳ್ಳಿಗಳಲ್ಲಿ ಬೆಳೆದ್ರೆ, ಆಮೇಲೆ ಹೊಲ್ದಲ್ಲಿ ಬೆಳೆದ್ರೆ, ಆಮೇಲೆ ಆರಂಭ ಮಾಡಿ ಹೊಲ್ದಲ್ಲಿ ಆರಂಭ ಮಾಡೋರು ನನಗೆ ಹೆಣ್ಣು ಕೊಡೋಲ್ಲ ಅಂತಾರೆ. ಮತ್ತು ಗಾರ ಕೆಲ್ಸಕ್ಕೆ ನಂಗೆ ಹೆಣ್ಣು ಕೊಡೋಲ್ಲ. ಗಾರ ಕೆಲಸ ಗೇ ಇದ್ದೇನೆ, ಮನೆ ಎಲ್ಲಿ ಕಟ್ಟರು? ಅದೇ ನೆಳ್ಳೆಲ್ಲಿ ಬಂದು ಕೂತ್ಕೊಳಕ್ಕೆ. ಹೌದು, ಗಾರ ಕೆಲಸ ಅವ್ನು ಗೇದು ಮನ ಮಾಡಿ ತಾರ್ಸಿ ಹಾಕಿ ಬಿಲ್ಡಿಂಗ್ ಹಾಕಿದ್ರೆ ಸುಂದರವಾದ ಮನೆಯಾಗಿ ಅಯ್ಯೋ ನನ್ನ ಹೆಣ್ಣು ನೋಡ್ರೆ ಮನೆ ಚೆನ್ನಾಗದ ಅಂತ ಹೋಗಿ ಕೂತ್ಕೊಳ್ಳೋದು. ಗಾರ ಕೆಲಸ ಅವ್ನಿಗೆ ಹೆಣ್ಣು ಕೊಡೋಲ್ಲ ಅನ್ನೋದು. ಹೊಲದಲ್ಲಿ ಹೊಲ ಹೊತ್ಕೊಂಡು ನಿಂತಿದ್ದಂತ ಅವ್ನಿಗೆ ಹೆಣ್ಣು ಕೊಡವ ಅನ್ನೋದು. ಇದೆಲ್ಲ ನಮಗೇನಾಯ್ತಿದ್ದಾಗ ಅದು ಹೊಲ ಮನೆ ಇದ್ರೆ ಅಟ್ಟಲಿ ಒಂದು ಜೊತೆ ಎತ್ತುಗಳು ತಿಪ್ಪ ಇರ್ಬೇಕೈತಿ. ಹುಡುಗಿ ನೋಡಕ್ಕೆ ಬಂದ್ರೆ ಆಗ ಕೇಳು, ಒಂದು ಜೊತೆ ಎತ್ತುಗಳು ಕಾಣ್ಬೇಕು ಅವ್ರ ಮನೇಲಿ. ಒಂದು 4-5 ಚೀಲಗಳು ಮುಗುಟ್ಗಳಿರ್ಬೇಕು ಒಂದು ರೂಮಲ್ಲಿ. ಅಜ್ಜೋ ಅವ್ರ ಮನೇಲಿ ಚೀಲಗಳು ಮುಗುಟ ಗುಡ್ಡೆ ಹಾಕವ. ಎಷ್ಟು ಎತ್ತು ಗಾಡಿ ಎಲ್ಲ ಅದ, ತಿಪ್ಪ ಗೊಬ್ಬರ ಇಷ್ಟು ಉಪ್ರ ಗುಡ್ಡೆ ಹಾಕದ, ಹೊಲ ಮನೆ ಎಲ್ಲ ಅದ, ಎಲ್ಲ ಅನುಕೂಲವಾರ ಮಾಡಿ ತಿಪ್ಪೆ ಹುಲ್ ಮೇಲೆ ಕಡ್ಡಿ ಮೇಲೆ ನೋಡ್ಕೊಂಡು ಹೆಣ್ಣು ಕೊಡ್ತಿರು. ಈಗ ಒಬ್ರ ಅಂತಾರ ಕೆಲವರು ಎಲ್ಲ ಅದ ಬಿಡು ಹೋಗಿ ಬಾಳ್ಲಿ ಅನ್ನೋರು. ಅವರ ನನ್ನ ಮಗಳು ಮಾಡಿದ್ರೆ ಏನು ತೊಂದರೆ ಇಲ್ಲ ಅನ್ನೋರು. ಈ ಒಬ್ರು ಅಂತಾರ ಅಯ್ಯೋ ನನ್ನ ಮಗಳು ಅಲ್ಲಿ ಹೋಗಿ ಹೊಲ ಮನೇಲಿ ಗೇಕದ್ದ ಅಂತ ಜಾಕ್ ಮಾಡಿದ್ರೆ ಅನ್ನೋ. ಈಗ ನೋಡಿ, ನಾವು ಆಸ್ತಿ ಇಷ್ಟಪಡ್ತೀವಿ, ನಮ್ಗೆ ಗೊತ್ತಿರೋದಕ್ಕೆ ಬೆಲೆ. ಜನಗಳು ಇಷ್ಟಪಡಲ್ಲ ಹೊಲದಲ್ಲಿ ಹಂಗೆ ಅಂತಾರೆ. ಆಸ್ತಿನೂ ಬೇಕು, ಗಾರ ಕೆಲಸದವರು ಬೇಕು, ಎಲ್ಲ ಬೇಕು, ಎಲ್ಲರೂ ಬೇಕು. ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಯೋಧರು ಬೇಕು, ಎಲ್ಲ ದೇಶ ಮೇಲೆ ರಾಜಕೀಯದವರು ಬೇಕು. ಎಲ್ಲ ಇದ್ರೇ ಒಂದು ಜೀವನ ಪ್ರಪಂಚ ಬೆಳವಣಿಗೆ ಬೆಳೆಯೋದು ಚೆನ್ನಾಗಾಗ. ಎಲ್ಲರೂ ಇರಬೇಕು, ಪ್ರತಿಯೊಬ್ಬರಿಗೂ ಡ್ರೈವರ್ ಇರಬೇಕು, ಕಂಡಕ್ಟರ್ಗಳು ಇರಬೇಕು, ಎಲ್ಲ ಇದ್ರೇ ನಮ್ಮ ಜೀವನ. ಡಾಕ್ಟ್ರುಗಳು ಒಂದು ದೇವರು. ಹೌದು, ನಮ್ಗೆ ದೇವರು ಡಾಕ್ಟ್ರುಗಳು, ನಮ್ಮ ಆರೋಗ್ಯ ಕಾಪಾಡ. ಎಲ್ಲರಿಗಿಂತ ಯೋಧರು ನಮ್ಮ ರಕ್ಷಣೆ ಕೊಡೋರು, ಅವರು ದೇವರೇ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಬೇಕು. ಮತ್ತು ನಾವು ಈ ರೈತ ಬೆಳೀತಾರಲ್ಲ ಅವ್ರಿಗೂ ಮತ್ತೆ ಮಂತಷ್ಟು ಅವ್ರಿಗೆ ಆಯುಷ್ಯ ಆರೋಗ್ಯ ಅವ್ರಿಗೂ ಕೊಡಬೇಕು. ಅನ್ನದಾತ ನಮ್ಮ ಜೀವ ತಂದು ಬೆಳೆದು ಇಲ್ಲಿ ತಂದು ಸುರ್ತಿರೋದ್ಗೆ ನಾವು ತಗೊಂಡೋಗಿ ಆರ್ಕಾಸ ಮುರ್ಕಸ್ನಾರು ಕೊಟ್ಬಿಟ್ಟು ತಗೊಂಡು ತಿಂತೀವಿ. ದುಡ್ಡಿನ ಭತ್ತ ಹೋಯ್ತಾ ಬೆಳೆಬೇಕು ಅನ್ನೋದು ಎಷ್ಟು ಕಷ್ಟ. ಹಿಂಗೇನು ಕೈ ಬಿಸಿಲಲ್ಲಿ ಗೇಯಕ್ಕದ್ದಕ್ಕ ಅದ ಹಂಗೆ ಅವ್ರಿಗೆ ಎಷ್ಟು ಕಷ್ಟ ಇರಬೇಕು. ಕಷ್ಟ ಇರ್ತದೆ ಎಲ್ಲಕ್ಕೂ. ದುಡ್ಡು ನಾವು ಪಟ್ರ ಪಾಡು ಇಷ್ಟು ಕಣವ. ಈಗ ಭಗವಂತ ಈಗಿನ ಮಕ್ಕಳುಗಳಿಗೆ ಏನೋ ಎಲ್ಲನೂ ಕೊಟ್ಟನ, ಉಪಯೋಗಿಸ್ಕೋಬೇಕು. ಅವು ಒಳ್ಳೆ ಅವಕ್ಕೆ ಎಜುಕೇಟ್ ಕೊಡಿಸ್ತಾರೆ ಅವ್ರ ಮನೇಲಿ. ಎಷ್ಟೇ ಕಷ್ಟ ಆದರೂ ಅವ್ರ ತಾಯಿ ಕೆಲವು ಓದಲ್ಲ. ಅವ್ರ ತಾಯಿ ತಂದೆ ರೂಪಾಯಿಗಳು ಎಷ್ಟು ಸಂಕಟ ಪಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ನನ್ನ ಮಗಳನ್ನೇ ಆಗಲಿ ನನ್ನ ಮಗನೇ ಆಗಲಿ ಓದಿಸ್ಬೇಕು, ಮುಂದೆ ಬರಬೇಕು. ಅವ್ರ ಸಂಕನ ಅವ್ರ ಪಕ್ಕದ ಮನೆಯವ್ರ ಮಕ್ಕಳ ಸಂಕ ನಮ್ಮ ಮಕ್ಕಳು ಬೆಳಿಬೇಕು, ಚೆನ್ನಾಗಿರ್ಬೇಕು ಅಂತ ಅವ್ರು ಎಷ್ಟು ಕಷ್ಟಪಟ್ಟು ಅವ್ರಿಗೆಷ್ಟು ಒತ್ತಾಯ ಮಾಡ್ತಾರೆ. ಅದಕ್ಕೆ ಬೆಲೆ ಕೊಟ್ಕೊಂಡು ಮಕ್ಕಳು ಗೌರವ ಕೊಟ್ಕೊಂಡು ಅವರದ ಜೀವನ ರೂಪಿಸ್ಕೋಬೇಕು ಅಷ್ಟೇ ಕೇಳೋದು. ಸರಿ ಬಿಡು. ಆಮೇಲೆ ಈಗ ಆರೋಗ್ಯಗಳೇ ಸರಿ ಇಲ್ಲ. ಆರೋಗ್ಯಗಳೇ ಸರಿ, ಫುಡ್ಗಳು ಸರಿ ಇಲ್ಲ, ಆರೋಗ್ಯಗಳು ಸರಿ ಇಲ್ಲ. ಬರೀ ಹೃದಯಘಾತ ಜನಗಳೆಲ್ಲ ಅರ್ಧ ಜನ ತಿನ್ನಕ ಊಟಗಳಕ್ಕದ ಆರೋಗ್ಯ ಸರಿ ಇಲ್ಲ. ಒಳ್ಳೇದು ಉಣ್ಣಕ್ಕೆಲ್ಲ ತಿನ್ನಕ್ಕಾಗಲ್ಲ. ಅವಾಗ ತಿನ್ನಕ್ಕೆಲ್ಲ ಇರ್ತಿಲ್ಲ, ಆರೋಗ್ಯ ಚೆನ್ನಾಗಿತ್ತು. ಹಂಗಂತ ಆಗಿನಿಂದ ಸರಿ. ನಮಗೂ ಚಿಕ್ಕದು ವಯಸ್ಸಲ್ಲಿ ನಮಗೂ ಬಾಂಧವ್ಯ, ನಾವು ಬಡತನದಲ್ಲಿ ಬದುಕೋದಲ್ಲ, ನಮಗೂ ಹಂಗೆ ಅನ್ಸುತ್ತೆ ಕಣಕೋಣ. ಸರಿ, ಈಗ ಬಾಂಧವ್ಯಕ್ಕೆ ಬೆಲೆ ಇಲ್ಲ, ಏನಿಲ್ಲ. ಅಪ್ಪ ಅಮ್ಮ ಇವರು ಬಂದು ಬಾಂಧವ್ಯ ಯಾರು ಕಾಣಿಸೋದಿಲ್ಲ ಅವ್ರ ಕಣ್ಣಿಗೆ. ಏನಿಲ್ಲ, ಹಣ ಆಸ್ತಿ ಐಶ್ವರ್ಯಕ್ಕೆ ಮಾತ್ರ ಬೆಲೆ ಕೊಡ್ತಾರೆ, ಗುಣ ವ್ಯಕ್ತಿತ್ವಕ್ಕೆ ಬೆಲೆನೇ ಕೊಡಲ್ಲ. ನಿಜ ಕಣಕ ಹೆಚ್ಚು ಆಗಿನ ಇದೇ ಸರಿಯಾಗಿತ್ತು. ಹೌದು, ಸಿರಿಧಾನ್ಯಗಳು ಎಲ್ಲ ನವಣೆ ಕಮ್ಮು ಎಲ್ಲ ಬೆಳ್ಕೊಂಡು ಜೋಳ ರಾಗಿ ಎಲ್ಲ ಸಹಿತವಾಗಿ ಎಳ್ಳು ತಗೋತ
ಎಳ್ಳು ಕಾಯಿಸ್ತಿತ್ತಲ್ಲ ನವಣಕ್ಕಿ ಗಂಜಿ. ಆಮೇಲೆ ಸೆಣಬು ಆ ಸೆಣಬು ಕುಯ್ಕೊಂಬಂದ್ಬಿಟ್ಟು ಹುರಿದ್ಬಿಟ್ಟು ಒಳಕ್ಕೆ ಟಮಾಟ ಸರಿ ಸುಮಾರು ಬಿಟ್ಟಿತ್ತು ಅದು ನೀವು ಹುರಿದ್ಬಿಟ್ಟು ಜೋಳ ಮುದ್ದೆ ಮಾಡ್ಬಿಟ್ಟು ಉಣ್ತೀರಿ ಇಷ್ಟಪ್ಪ ಮುದ್ದೆ ಉಣ್ಕೊಂಡು ರುಚಿಯಾಗಿತ್ತು. ಇರ್ತದೆ ಚೆನ್ನಾಗಿರ್ತದೆ. ಹೂ ಮಾಡಿಲ್ಲ ನನಗೆ ಗೊಜ್ಜೆ ಹೆಂಗೆ ಮಾಡೋದು ಚೆನ್ನಾಗಿರ್ತ ಮಗ್ಗಿರ್ತಾವಲ್ಲ ಹುರ್ಕೊಬಂದು ಅವ ಈರುಳ್ಳಿ ಹಸಿಮೆಣ್ಸಿಕಾಯಿ ಸಸಗಳೆಲ್ಲ ಹಾಕ್ಬಿಟ್ಟು ನಾವು ಹುರಿದ್ಬಿಟ್ರೆ ಜೋಳ ಮುದ್ದೆ ಮಾಡಿಬಿಟ್ಟು ಇಷ್ಟಪ್ಪ ಅದೇ ಮಾಡ್ತೀರಿ ನಮಗೂ ಗೊತ್ತು. ಆಮೇಲೆ ಅಣಬೆ ಬಿಡ್ತಿತ್ತಲ್ಲ ಅಣಬೆನು ಅಂತ, ಅಯ್ಯೋ ಅದಂತೂ ಮಟನ್ ಸಾರು ಈ ಮಳೆ ಹಿಡ್ಕತ್ತಲ್ಲ ಇದ್ರ ತಿಂಗಳು ಮಾರ್ಲಮಿ ತಿಂಗಳು. ಅಯ್ಯೋ ಕಾಡಲ್ಲೆಲ್ಲ ಬರೀ ಅಣಬನೆ ಹೇಳೋದು ಆಗ ಈಗೆಲ್ಲಿದ್ದು ಉತ್ತದ ಮೇಲೆ ನಾನು ಕುಯ್ಕೊಬತ್ತೀನಿ ಮಲ್ಲಿಗೆ ಉಟ್ಕತ್ತಲ್ಲ ಹಂಗೆ ಉತ್ತದು ಅಂತ ಉಟ್ಕತ್ತಿತ್ತು ಉತ್ತದ ಮೇಲೆ. ಆಮೇಲೆ ಗುಂಡ ಹಣ್ಣು ಬಂದ್ರೆ ಗುಂಡಾಗಿ ಪಾಟಿ ಬೆಳೆಯೋ, ಛತ್ರಿ ಹಣ್ಣು ಬಂದ್ರೆ ಛತ್ರಿ ಥರನೇ ಇರೋ ಉತ್ತಲ್ದಲ್ಲಿ ಛತ್ರಿ ಮುಡೋದ ಅಂತಿರಲ್ಲ ಹಂಗ ಅದೇ ಥರ ಆಗೋದು. ಎಲ್ಲೂ ಇಲ್ವೇ ಇಲ್ಲ ಇವಾಗ, ಇಲ್ಲ ಒಂದೂ ಇಲ್ಲ. ಎಷ್ಟು ಮಳೆ ಹಿಡ್ಕೊಂಡ್ರು ಇಲ್ಲ, ಅದು ನಾನು ನೋಡೇ ಇಲ್ಲ ಇವಾಗ. ನಾವು ಚಿಕ್ಕರಂಗೆ ಗೊತ್ತು ಎಲ್ಲ ಸುಮಾರು ಉತ್ತದು ಅಂತಲ್ಲ ಅದು ಗೊತ್ತು ನಂಗೆ. ನವಣಕ್ಕಿ ಗಂಜಿ ಮಾಡ್ತಿದ್ದು ಗೊತ್ತು, ಅದೇ ಗೆಸೆಣ್ಬದು ಗೊಜ್ಜು ಮಾಡ್ತಿರಲ್ಲ ಅದು ಗೊತ್ತು. ಆಮೇಲೆ ಅದು ಛತ್ರಿ ಥರ ಅಣಬೆ ಅದೆಲ್ಲ ಗೊತ್ತು. ಆಮೇಲೆ ಜೋಳದಕ್ಕಿ ಅಕ್ಕಿ ಕುಯ್ಕೊಂಡು ಎಲ್ಲನೂ ಹೊಲ್ಗೆ ಉಪ್ಪು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅಕ್ಕಿನ ಬಟ್ಟೆಗೆ ಹಾಕೊಂಡು ಚಚ್ಬಿಟ್ಟು ತಿಂತಿದ್ರ ಇನ್ನೂ ಗೊತ್ತಿಲ್ಲ ನತ್ತಿ ಕೂದಲು ಅಳ್ಳಾಡೋದ ತಿಂತೀರ ಹಸಿ ಜೋಳದಲ್ಲಿ ಬಾಯಲ್ಲಿ ಅಷ್ಟು ಒಟ್ಟಿಗೆ ಇರ್ತಿತ್ತು ಅವಾಗ. ಈಗ ಎಲ್ಲಿದ್ದು ಜೋಳನೇ ಬೆಳೆಯೋದೇ ಇಲ್ವಲ್ಲ ಯಾರು, ಅಷ್ಟು ಮಟ್ಟಿಗೆ ಇರ್ತಿತ್ತು. ಚೆನ್ನಾಗಿತ್ತು ಅಂತ ಇರ್ತಿತ್ತು ಆಗಿನ ಜೀವನನೇ ಚಂದ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಹಿಂಗೆ ಈ ವಾತಾವರಣ ಬಂತು, ಕಲರ್ಫುಲ್ ಬಟ್ಟ, ಕಲರ್ಫುಲ್ ಪ್ರಪಂಚ, ಕಲರ್ಫುಲ್ ಜನಗಳು ಬೇಡ. ಈಗ ಮಕ್ಕಳಿಗೆಲ್ಲ ಈಗಿನ ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೋತಾರ. ಆದರೂ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡು ಆ ಫುಡ್ ಥರ ಇರಲ್ಲ ಬಿಡಕ್ಕ, ಯಾವ ಫುಡ್ ಇಲ್ಲ ಮಾತ್ರ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಆಗಿನ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಚೆನ್ನಾಗಿ ಸಮಯ ಕೊಡ್ತಾರ, ಭಾಳ ಕಷ್ಟಪಡ್ತಾರ ಮಕ್ಕಳಿಗೆ ತುಂಬ ಕಣಕ. ಮಕ್ಕಳು ಅವ್ರ ತಾಯಿ ತಂದೆಗೆ ಗೌರವ ಕೊಟ್ಕೊಂಡು ಕೆಲವು ಕೊಡ್ತೇವೆ ಕೆಲವು ಕೊಡಲ್ಲ ಕಣಕ, ಅದೇ ಬೇಜಾರು. ಹೊಟ್ಟೋದ್ರೆ ಅವಕ್ಕ ತುಂಬ ಈಗಿನ ಮಕ್ಕಳಿಗೆ ತುಂಬ ಸುಖವಾಗಿ ಜೀವನ ಮಾಡ್ಬೋದು, ಸುಖಕರವಾದ ಜೀವನ ಈಗ ಬಿಡಕ್ಕ. ಈಗಲೇ ನೋಡ್ತೀರಿ ನಮ್ಮ ಅಮ್ಮನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಅವನ ಥರ ಸುಖಕರವಾಗಿ ನಾವು ಇರೋಕೆ ಹಚ್ಚಿತಾಗ ಅದನ್ನೇ ಹೇಳಿದ್ನಲ್ಲ ನಾನು. ಅವ್ರಿಗೆ ಖರ್ಚು ಮಾಡ್ತಾ ಇರೋದು ಹೌದು. ನಮ್ಮ ಜೀವಮಾನದಲ್ಲಿ ನಮ್ಗೆ 4-5 ಜನ, ನಾವು 5 ಜನ ಹುಟ್ಟಿದ್ವಲ್ಲ, ಈಗ ನಾವು ಒಬ್ಬನ ಖರ್ಚು ಮಾಡ್ತೀವಲ್ಲ, ನಾವು 5 ಜನಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಖರ್ಚು ಮಾಡಿಲ್ಲ. ಅದು ಕಾಲು ಭಾಗನೂ ಮಾಡಿಲ್ಲ, ಕಾಲು ಭಾಗನೂ ಇಲ್ಲ. ಎಲ್ಲಿ ಮಾಡಿದರು? ಅಯ್ಯೋ ಬಿಡಕ್ಕೆ ಹಾಗೆ ಚೆನ್ನಾಗಿತ್ತು ಕಣ, ಖರ್ಚು ಬೇಜಾರಾಯ್ತು. ಅದಕ್ಕೆ ಅವ್ನಿಗೆ ಬುದ್ಧಿ ಶಕ್ತಿ ಆರೋಗ್ಯ ಬುದ್ಧಿ ತಿಳುವಳಿಕೆ ಕೊಟ್ಟು ಆ ಭಗವಂತ ಅವನಿಗೆ ಅವರು ತಿಳ್ಕೊಳ್ಕೋಬೇಕು ಅಷ್ಟೇ, ತಿಳ್ಕೊಬೇಕು. ಸರಿ ಬಿಡಕ್ಕೆ ಹೋಯ್ತೀನಿ ನಾನು, ನೀನು ಹೋಗೋದೆಲ್ಲ ಹೋಗ್ಬೇಕು ಅಂದ್ರೆ